ಮಾಜಿ ಪ್ರಧಾನಿ ಹರದನಹಳ್ಳಿ ದೇವೇಗೌಡರ 94ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಚನ್ನರಾಯಪಟ್ಟಣ ತಾಲೂಕು ಜೆಡಿಎಸ್ ಮುಖಂಡರು ಹಾಗೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡಿದಲ್ಲದೆ ಡಯಾಲಿಸಿಸ್ ಕೇಂದ್ರಕ್ಕೆ ಟಿವಿಯನ್ನು ಕೊಡುಗೆಯಾಗಿ ನೀಡಲಾಯಿತು. ಇದೇ ವೇಳೆ ಪುರಸಭೆಯ ಮಾಜಿ ಅಧ್ಯಕ್ಷ ಕೋಟೆ ಮೋಹನ್ ಹಾಗೂ ಮಾಜಿ ಸದಸ್ಯರು, ಟಿಎಪಿಸಿಎಂಎಸ್ ಅಧ್ಯಕ್ಷ ವೆಂಕಟೇಶ್ ಹಾಗೂ ನಿರ್ದೇಶಕರು, ರಾಜ್ಯ ಮಾರಾಟ ಮಹಾಮಂಡಳಿ ನಿರ್ದೇಶಕ ಪುಟ್ಟಸ್ವಾಮಿಗೌಡ, ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮುಬಾರಕ್ ಪಠಾಣ್ ಹಾಗೂ ನವೋದಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಿಸಿಎಂ ಮಂಜಣ್ಣ ಹಾಗೂ ನಿರ್ದೇಶಕರು, ಕೃಷಿ ಪತ್ತಿನ ಸಹಕಾರ ಸಂಘದ ಹಾಲಿ ಹಾಗೂ ಮಾಜಿ ನಿರ್ದೇಶಕರು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು, ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಕೊಡ್ತೀನಿ ನಾನು ಬ್ಯಾಡ್ ಲೈಟ್ ಬಂದ್ಬಿಡ್ತೀವಿ. ಓಕೆ, ಸೂಪರ್. ಭಗವಂತ ಆರೋಗ್ಯ ಆಯಸ್ಸು ಇನ್ನೂ ಕೂಡ ದೇಶದಲ್ಲಿ ಸೇವೆ ಮಾಡುವಂಥ ಅವಕಾಶ ಆಗಲಿ, ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆ ಆಗುವಂಥ ಅವಕಾಶ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಪ್ರಾರ್ಥನೆ ಮಾಡಿ, ಅವರು ಶತಾಯುಷಿಗಳಾಗಿ ಇವತ್ತು ಇಡೀ ದೇಶದ ಸರ್ವರಿಗೂ ಕೂಡ ಪೂಜ್ಯ ದೇವೇಗೌಡ ಸ್ಫೂರ್ತಿಯ ಚಿಲುಮೆ, ಅವರ ಮಾರ್ಗದರ್ಶನ, ಅವರ ತತ್ವಾದರ್ಶಗಳನ್ನು ಇಟ್ಕೊಂಡು ರಾಜಕಾರಣದಲ್ಲಿ ಏನು ಸೇವೆಯನ್ನು ಮಾಡ್ತಾ ಇದ್ದಾರೆ ಮುಂದುವರಿಯಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಅವರ ಆಶೀರ್ವಾದ. ಒಂದು ಟಿವಿಯ ಕೊರತೆ ಇತ್ತು, ಪೂಜ್ಯ ದೇವೇಗೌಡರ ಒಂದು ಜನ್ಮದಿನದ ಒಂದು ಅಂಗವಾಗಿ ಇವತ್ತು ನಮ್ಮ ಜೆಡಿಎಸ್ ಪಕ್ಷದ ಎಲ್ಲ ನಾಯಕರುಗಳು, ಕಾರ್ಯಕರ್ತರುಗಳು, ಅಭಿಮಾನಿಗಳ ಮೂಲಕ ಇವತ್ತು ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಯುವರಾಜ್ ಅವರಿಗೆ ಅದನ್ನು ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ. ಇವತ್ತು ಪೂಜ್ಯ ದೇವೇಗೌಡರು ಈ ರಾಜ್ಯದಲ್ಲಿ 6.5 ದಶಕಗಳ ಕಾಲದಿಂದ ಇವತ್ತು ಹಳ್ಳಿಯಿಂದ ದಿಲ್ಲಿವರೆಗೆ ಇಂದು ಕೂಡ 94ನೇ ವಯಸ್ಸಿಗೆ ಪಾದಾರ್ಪಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಅವರ ಸೇವೆ ಶ್ಲಾಘನೀಯವಾದಂಥ ಸೇವೆ. ಇವತ್ತು ಈ ದೇಶದಲ್ಲಿ 140 ಕೋಟಿ ಪಾಪ್ಯುಲೇಷನ್ ಇದೆ. ಒಬ್ಬ ಆ್ಯಕ್ಟಿವ್ ಆಗಿ ಮಾಜಿ ಪ್ರಧಾನಿಯಾಗಿ ಇವತ್ತು ಕೂಡ ಜನಸೇವೆಯನ್ನು, ರೈತರ ಸೇವೆಯನ್ನು, ಬಡವರ ಸೇವೆಯನ್ನು ಇವತ್ತು ರಾಜ್ಯಸಭೆಯಲ್ಲಿ ಕೂತು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಯಾರಿದ್ರೆ ಪೂಜೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ರೈತರ ಒಡನಾಡಿ, ಪೂಜ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡ ಸಾಹೇಬರ 94ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಭಕ್ತಿಪೂರ್ವಕವಾಗಿ, ಸಮಸ್ತ ಜನ್ಮದಿನದ ಶುಭಾಶಯಗಳನ್ನು ಭಕ್ತಿಪೂರ್ವಕವಾಗಿ ಕೋರುತ್ತಾ, ಈ ಒಂದು ಶುಭ ದಿವಸ ಪೂಜ್ಯ ದೇವೇಗೌಡರ ಜನ್ಮದಿನದ ಅಂಗವಾಗಿ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ, ಇವತ್ತು ಎಲ್ಲ ಸಿಹಿ ಹಂಚಿಕೆಯನ್ನು ಕೂಡ ಮಾಡಿ, ತದನಂತರ ಆಸ್ಪತ್ರೆಯ ಎಲ್ಲ ಅಲ್ಲಿ ರೋಗಿಗಳಿಗೆ, ಅಲ್ಲಿಯ ಸರ್ವರ್ಗೂ ಕೂಡ ಫಲವನ್ನು, ಹಣ್ಣನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ಇವತ್ತು ಯುಗಗಳ ಕಾಲ ಈ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಒಂದು ಶ್ಲಾಘನೀಯವಾದಂಥ ಒಂದು ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ಮಹಾನ್ ನಾಯಕರು ಈ ದೇಶದಲ್ಲಿದ್ದರೆ ಅದು ಪೂಜ್ಯ ಎಚ್ ಡಿ ದೇವೇಗೌಡರು ಇರ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಕೂಡ ರಾಜ್ಯಸಭೆಯಲ್ಲಿ ರೈತರ ಧ್ವನಿಯಾಗಿ, ಕಾರ್ಮಿಕರ ಧ್ವನಿಯಾಗಿ, ಸರ್ವರ ಧ್ವನಿಯಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ, ಮತ್ತೊಮ್ಮೆ ಇವತ್ತು ಮೋದಿಯವರ ನಾಯಕತ್ವದಲ್ಲಿ ಇವತ್ತು ಮತ್ತೊಮ್ಮೆ ಪೂಜ್ಯ ದೇವೇಗೌಡರು ರಾಜ್ಯಸಭೆಗೆ ಪ್ರವೇಶಿಸ್ತಕ್ಕಂಥದ್ದಕ್ಕೆ ಅವಕಾಶ ಕೂಡಲೇ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಕೂಡ ಮಾಡಿ, ಏಕೆಂದರೆ ಇವತ್ತು ಒಬ್ಬರು ಪ್ರಧಾನಮಂತ್ರಿಗಳಾಗಿ ಈ ದೇಶದಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಇವತ್ತು 140 ಕೋಟಿ ಜನರಲ್ಲಿ ದೇವೇಗೌಡರು ಒಬ್ಬರೇ ಇರ್ತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದುಗಡೆ ಇವತ್ತು ನಾಡಿನೆಲ್ಲದೆ ದೆಹಲಿಯಲ್ಲೂ ಕೂಡ ಅವರ ಜನ್ಮದಿನದ ಒಂದು ಆಚರಣೆಯನ್ನು ಮಾಡ್ತಿರುವಂಥ ಒಂದು ಶುಭ ಸಂದರ್ಭ. ಇವತ್ತು ನಾವು ಕೂಡ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಸಹಸ್ರಾರು ಜನ ಸೇರಿ ಒಂದು ಸಿಹಿ ಹಂಚಿಕೆ ಮಾಡಲಿಕ್ಕೂ ಕೂಡ ಅವಕಾಶ ಮಾಡಿದ್ದೇವೆ.
ಇವತ್ತು ಬಾಗೂರು, ನುಗ್ಗೇಹಳ್ಳಿ, ಹಿರಿಸೇವೆ, ಅದೇ ರೀತಿ ಶ್ರವಣಬೆಳಗೊಳದಲ್ಲೂ ಕೂಡ ಆಚರಣೆಯಲ್ಲೆಲ್ಲ ನಮ್ಮ ಕಾರ್ಯಕರ್ತರು ಅಭಿಮಾನಿ ಬಂಧುಗಳು ಭಾಗಿಯಾಗಿದ್ದಾರೆ ಅಂತ ಕೂಡ ಹೇಳಿ ಪೂಜ್ಯ ದೇವೇಗೌಡರಿಗೆ ಈಶ್ವರ ಆಂಜನೇಯ ಸ್ವಾಮಿ ಆರೋಗ್ಯ ಆಯಸ್ಸು ಕೊಟ್ಟು ಶತಾಯುಷಿಗಳಾಗಿ ಇನ್ನೂ ಕೂಡ ಈ ದೇಶದಲ್ಲಿ ಪ್ರಜ್ವಲಿಸ್ತಕ್ಕಂಥ ಅವಕಾಶ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯ ಚಿಲುಮೆ ಪೂಜ್ಯ ದೇವೇಗೌಡರು ಸರ್ವರಿಗೂ ಕೂಡ ಇವತ್ತು